ಶಾಂತ ಈಗೆದ್ದ ಹಿಂಗೆ ಗೆಳತಿಯವ್ರು ಬಂದಾರ ನೋಡು ಏನು ಕೇಳೋಗು. ಅವ್ರ ಯಾಕ್ರಿ ಇಷ್ಟು ಬೇಗ ಬಂದಾರೆ ಬೆಳಬೆಳಗ್ಗೆನೆ? ಹಂಗೆ ಏನ್ ಗೊತ್ತವ, ನೀನೇ ಹೋಗಿ ಕೇಳೋಗು. ನೀನುಂಟು ನಿಂಗೆ ಗೆಳತಿರುಂಟು. ಸರಿ ತಡೀರಿ ಕೇಳ್ತೀನಿ. ಏನಕ್ಕೆ ಬೆಳಗ್ಗೆನೆ ಬಂದ್ಬಿಟ್ಟಾರಲ್ಲ, ಏನ್ ಸಮಾಚಾರ ಅವ್ರದ್ದು? ಶಾಂತಕ ಶಾಂತಕ ಶಾಂತಕ, ಇವಾಗೆದ್ದ ನೀನು? ಅಲ್ಲಿ ನೋಡಿ ನಿಮ್ಮ ವಾರಗಿತ್ತಿ ಹೆಂಗ್ ಬೇಕು ಹಂಗಂಗೆ ಮಾತಾಡ್ತಾ ಕೂತೋಳು ನಿನ್ ಬಗ್ಗೆ ಅವ್ರಿವ್ರ ಹತ್ರ. ಅಕ್ಕಿಗೆ ಹೆಂಗೆ ಬಂತು ದೊಡ್ಡರಾಗ ನನ್ನ ಬಗ್ಗೆ ಮಾತಾಡ ಅಂತದು? ಶಾಂತಕ, ನೀನೇನೋ ನಿನ್ನೆ ಪ್ಯಾಟಿಗೆ ಹೋಗಿದ್ದಂತೆ, ಅದ್ ಕೇಳಕ್ಕೆ ಇಷ್ಟು ಬೇಗ ಓಡ್ ಬಂದಿದ್ದೀರೇನೆ? ಹೌದು ಹೋಗಿದ್ದೆ. ಏನಂತ ಈಗ ಅವಳಿಗೆ? ನಿನ್ನೆ ಪ್ಯಾಟಿಗೆ ಹೋಗಿ ಚಿನ್ನದ್ದು ಮಂಗಲ್ಯ ಸರ ಮಾಡಿಸಿದಿ ಅಂತೆ. ಎಷ್ಟು 40 ಗ್ರಾಮ 50 ಗ್ರಾಮ ಮಾಡಿಸಿದಿ ಅಂತೆ. ದುಡ್ಡೇ ಇಲ್ಲ ಅಂತ ತಿರುಗ್ತಾಳೆ ನೋಡ್ರಿ. 50 ಗ್ರಾಮ್ ಸರ ಮಾಡ್ಸಾಳೆ. ಬರೀ ಸುಳ್ಳು ಹೇಳ್ಕೊಂಡ್ ತಿರುಗ್ತಾಳೆ. ದುಡ್ಡಿದ್ರು ಕೊಡೋರಿಗೆ ಸಾಲ ಕೊಡಲ್ಲ ಹಂಗಂದ್ಲೇನೆ ಆ ಬೋಸಡಿ. ನಾನೆಲ್ಲಿ ಸರ ಮಾಡ್ಸಕ್ ಹೋಗೋಣ, ನನ್ನ ಹತ್ರನೇ ದುಡ್ಡಿಲ್ಲ. ನಮ್ಮ ಅದಕ್ಕೆ ಬರ್ರಿ ಹೋಗೋಣ ಸರ ಮಾಡಿಸ್ಬೇಕು ನನ್ನ ಮಗಳಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಅವ್ರ ಜೊತೆಗೆ ಪ್ಯಾಟಿಗೆ ಹೋಗಿದ್ದೆ. ಹೌದಾ? ಹಂಗ ಅದಕ್ಕೆ ನಾನು ನಮ್ಮ ಶಾಂತಕ್ಕೆ ನನಗೆ ಹೇಳ್ದಂಗೆ ಎಲ್ಲಿಗೆ ಹೋಗಲ್ವಲ್ಲ. ಅದೇನು ಇವಳು ಹಿಂಗಂತವಳಲ್ಲ, ಅಲ್ಲಿ ಹಾಲು ತಗೊಳಕ್ ಬಂದಿರೋರಂತೆಲ್ಲ ಬರೀ ಇದನ್ನೇ ಹೇಳ್ತಾ ಕೂತವಳೆ. ಅದಕ್ಕೆ ಕನ್ಸಂತಕ್ಕ ಅದಕ್ಕೆ ಕೇಳೋಣ ಅಂತಾನೆ ಬೆಳಬೆಳಗ್ಗೆನೆ ಕಾಪಿನೂ ಇಡೋದಂಗೆ ಹಾಲು ಮನೇಲಿ ಇಟ್ಬಿಟ್ಟು ಓಡ ಬಂದಿದ್ದೀವಿ. ನಮಗೆ ಹೇಳ್ದಂಗೆ ಅದು ಯಾವಾಗ ಮಾಡಿಸಿದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ ಕಣವ, ನಾನೆಲ್ಲಿಂದ ಮಾಡ್ಸಕ್ ಹೋಗೋಣ? ರೇಷನ್ ತರ್ಸಕ್ಕೆ ದುಡ್ಡು ಇಲ್ದಲೆ ನಮ್ಮ ಮನೇಲಿ ಪರದಾಡ್ತಾ ಕೂತಿದ್ದೀವಿ. ಆ ಬೋಸಿಡಿ ಹಂಗೆ ಅನ್ಕೊಂಡಿರ್ಬೇಕು ಅಷ್ಟೇನೆ. ನಾನೆಲ್ಲಿಂದ ಮಾಡ್ಸಕ್ ಹೋಗೋಣ? ಇವತ್ತಿನ ಕಾಲದಲ್ಲಿ ಎಷ್ಟು ರೈಟು? 14,000 15,000 ಚಿನ್ನ ಗ್ರಾಮು. ನಾನೆಲ್ಲಿಂದ ಮಾಡ್ಸಕ್ ಹೋಗೋಣ? ನೀ ಒಳ್ಳೆ ಅದನ್ನ ನಂಬ್ಕೊಂಬಂದಿದ್ದೀರ ಕೇಳಕ್ಕೆ. ಏ ಗಿರ್ಜಿ ಗಿರ್ಜಿ, ಇದಕ್ಕೆ ಮಲ್ಲೇಶ್ ಹಿಂಗ್ ಕುಕ್ಕ ಬತ್ತವನಲ್ಲ, ಯಾಕ್ಲ ಮಲ್ಲೇಶ್ ಹಿಂಗ್ ಓಡ್ಬತ್ತಾ ಇದೀಯಾ? ಅಯ್ಯ ಗೌಡ್ರೆ, ನಮ್ಮ ಮನೇಲಿ ಇದ್ದಾಳಲ್ಲ, ಅವಳಿಂದ ನೆಮ್ಮದಿನೇ ಇಲ್ಲ ಕಣ್ರಿ ಗೌಡ್ರೆ. ಅತ್ಲಾಗಿ ಯಾಕ್ಲಾ ಮಲೇಶಿ, ಏನಾತು? ಗಿರ್ಜಕ್ಕರು ಈಗ ನಮ್ಮನೆಗೆ ಬಂದ್ರಲ್ಲ, ಯಾಕೆ? ಅದೇ ನಾ ಕೇಳಕ್ ಬಂದೆ ಗೌಡ್ರೆ. ಯಾಕೆ ಬೆಳಗ್ಗೆ ನಿಮ್ಮ ಮನೆ ತಕ್ಕ ಬಂದ್ಲು? ಕಾಫಿ ಇಡ್ಬಾರೆ ಅಂತ ಕೂಗಿದ್ರೆ ಬಂದೇ ಇರ್ರಿ, ಒಂದು ಸ್ವಲ್ಪ ಶಾಂತಕರ ಮನೆ ತಕ್ಕ ಹೋಗಿ ಬರ್ತೀನಿ ಅಂದ್ಲು. ನಾನು ಏನಾತೋ ಏನೋ ಅಂದ್ಕೊಂಡು ನಾನು ಹಿಂದಿನ ಓಡ್ ಬಂದೆ. ಅದೇ ನಾನು ಅನ್ಕೊಂಡೆ, ಯಾಕೆ ಬೆಳಗ್ಗೆನೆ ಶಾಂತಕ್ಕರು ಆಮೇಲೆ ಇವು ಲತಕ್ಕರು ಒಂದೇ ಸತಿ ಇಬ್ರು ನಮ್ಮ ಮನೆಗೆ ಬಂದ್ರಲ್ಲ ಬೆಳಗ್ಗೆನೆ ನಮ್ಮ ಮನೇಲಿ ಹುಡಿಕೊಂಡು. ನಾನು ಯಾರಿಗೆ ಏನಾತೋ ಏನೋ ಯಾಕೆ ಹಿಂಗೆ ಓಡ್ ಬರ್ತಾ ಇದ್ದಾಳೆ ಅಂತ ಕೇಳೋಣ ಅಂತ ಬಂದೆ. ಎಲ್ಲಿದ್ದಾಳೆ ಅವಳು? ಒಳಗಿದ್ದಾಳ? ಹ್ಞೂ ಒಳಗಿದ್ದಾರೆ, ಬಾ ಹೋಗೋಣ ಒಳಿಕೆ. ಅದು ಏನು ಕೇಳೋಣ. ಅಯ್ಯೋ, ನಮ್ಮನ್ನ ಯಾಕೆ ಹಿಂಗೆ ಕೂಕೊಂಬತ್ತಾ ಇದ್ದಾರಲ್ಲ? ಅಯ್ಯೋ ಏನಂತಾರೋ ಏನೋ. ಗಿರ್ಜಿ, ಏನ್ ಮಾಡ್ತಾ ಇದೀಯ ಒಳಗೆ? ಯಾಕ್ರಿ ಏನಾಯ್ತು? ಯಾಕೆ ಹಿಂಗೆ ಬಂದಿದ್ದೀರ ನನ್ನಿಂದೇನೆಯ? ಯಾಕ್ರಿ ಗಿರ್ಜಕ್ಕರೆ, ಬೆಳಗ್ಗೆನೆ ಬಂದ್ಬಿಟ್ಟಿದ್ರಲ್ಲ ನಮ್ಮ ಮನೇಲಿ ಹುಡುಕೊಂಡು, ಏನು ಸಮಾಚಾರ? ನಿಮ್ಮನ್ನು ಹುಡುಕೊಂಡು ಮಲ್ಲೇಶಿನಿ ಹಿಂದೆನೂ ಓಡ್ ಬಂದ್ಬಿಟ್ಟಿದ್ದಾನೆ, ಏನಾಯ್ತು ಏನೋ ಅನ್ಕೊಂಡು. ಯಾಕೆ, ಏನು ಸಮಾಚಾರ? ರೀ, ಇವರು ನಿನ್ನೆ ನನ್ನ ಪೇಟೆಗೆ ಹೋಯ್ದ್ನಲ್ಲ ನಮ್ಮ ಅತ್ತಿಗೆ ಜೊತೆ ಸರ ಮಾಡ್ಸಕ್ಕೆ ಅಂತ ಅವ್ರ ಮಗಳಿಗೆ. ನಾನೇ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ತಮ್ಮನ ಹೆಂಡತಿ ಊರಲ್ಲೆಲ್ಲ ಹೇಳ್ಕೊಂಬತ್ತಾಳಂತೆ. ದುಡ್ಡಿಲ್ಲ ಅಂತಾರೆ, ಸರಾಗಿರ ಮಾಡ್ಸಾಕತ್ತಾರೆ, ಕೊಟ್ಟವ್ರು ಸಾಲ ಕೊಡಲ್ಲ ಅಂತ ಅಲ್ಲೆಲ್ಲ ಹೇಳ್ಕೊಂಡು ಬೈತಾ ಇದ್ದಾಳಂತೆ. ಅದನ್ನ ಕೇಳಕ್ ಬಂದವ್ರೆ ಇವರು. ಅಯ್ಯೋ ಶಿವನೇ, ಇದೆಂತ ಪದ್ಧತಿನಪ್ಪ ಇದು? ಅವಳು ಹಿಂಗೆಲ್ಲ ಹೇಳ್ಕೊಂತಿರ್ರೆ ನಾನು ಹೆಂಗೆ ರೋಡಲ್ಲಿ ಓಡಾಡೋದು? ಕೊಟ್ಟಾರಲ್ಲ ಈ ನನ್ನ ದುಡ್ಡು ಕೊಡ್ರಿ ಅಂತ ಕೇಳ್ರಿ. ನಾನು ಇಲ್ಲಿಂದ ಕೊಡೋಣ? ಸರ ಮಾಡ್ಸ್ಕೊಳಕ್ಕೆ ದುಡ್ಡಿತ್ತೆ, ಸಾಲ ಕೊಡೋರಿಗೆ ದುಡ್ಡಿಲ್ಲ ಅಂತ ಯಾರು ಕೇಳ್ರಿ. ನಾನು ಏನು ಹೇಳೋಣ? ಏನು ಬಂದಿತ್ತು ಅವಳಿಗೆ? ಅವ್ನು ಫಸ್ಟ್ ನನ್ನ ತಮ್ಮಂಗೆ ಹೇಳ್ಬೇಕು ತಡಿ, ಹೊಸ ನೆಟ್ಟು ಬುದ್ಧಿ ಕಲಿಸು ಅಂತ. ಅಲ್ಲ ಗೌಡ್ರೆ, ಅವ್ಳು ಹೇಳಿದ್ ನೋಡಿ ನಾವೇ ನಿಜ ಅನ್ಕೊಂಡು ಬಂದಿದ್ದೀವಿ ಶಾಂತಕ್ಕಂಗೆ ಕೇಳೋಣ ಅಂತ. ಇನ್ನು ಬೇರೆಯವರು ನಮ್ದೆಲ್ಲ ಇರ್ತಾರ ಅವಳ ಮಾತನ್ನ ಬರೇ ಸುಳ್ಳು ಹೇಳ್ಕೊಂತ ತಿರುಗ್ತಾವ ಕಣ್ರಿ. ಅವಳಿಗೆ ಏನು ಬಂದಿತ್ತೇನೋ ಅವಳಿಗೆ. ಏನು ಮಾಡೋದಕ್ಕ, ಏನು ಮಾಡಬೇಕು ಅಂತಾನೆ ದಿಕ್ಕೆ ತೋರಿಸ್ತಿಲ್ಲ. ಅವ್ನಿಗೆ ಹೇಳ್ತೀನಿ ಅವ್ನು ನನ್ನ ತಮ್ಮಗೆ, ನಿಮ್ದು ಏನಿತ್ತು ಅದು ನೀವು ನೋಡ್ಕೊಳ್ಳೋ, ನಮ್ಮ ಸುದ್ದಿಗೆ ಬರಬೇಡ್ರಿ ಅಂದ್ರೂ ಏನಾರ ಒಂದೊಂದು ಕಿತಾಪತಿಗಳು ಮಾಡ್ತಾ ಇರ್ತಾರೆ. ನಮ್ಮ ಕರ್ಮ ಎಲ್ಲ